ಮಾಗಡಿ ತಾಲೂಕಿನ ತಿಪ್ಪಸಂದ್ರ ಹೋಬಳಿಯ ಮಾಯಸಂದ್ರ ಗ್ರಾಮದಲ್ಲಿ ಊರಿನ ಜಾತ್ರಾ ಸಮಯದಲ್ಲಿ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡಲಾಗುತ್ತದೆ. ದಲಿತರನ್ನ ದೇವಸ್ಥಾನದ ಒಳಗೆ ಬಿಡುವುದಿಲ್ಲ. ನಮಗೆ ಧಾರ್ಮಿಕ ಹಕ್ಕು ಸಿಗಬೇಕು ಎಂದು ಕುದೂರು ಪೊಲೀಸ್ ಠಾಣೆಯಲ್ಲಿ ಮಾಯಸಂದ್ರದ ದಲಿತ ಮುಖಂಡರಾದ ನರಸಿಂಹಮೂರ್ತಿಯವರು ದೂರು ನೀಡಿದರು. ಈ ದೂರಿನ ಆಧಾರದ ಮೇಲೆ ಏಪ್ರಿಲ್ 16ರಂದು ತಾಲೂಕು ದಂಡಾಧಿಕಾರಿಗಳಾದ ಶರತ್ ಕುಮಾರ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಗ್ರಾಮಸ್ಥರಿಗೂ ದಲಿತರಿಗೂ ಮಾತುಕತೆಗಳಾಗಿ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಈ ವೇಳೆ ಕಾನೂನು ಅರಿವು ಪಾಠ ಮಾಡಿದ ಶರತ್ ಕುಮಾರ್ ಅವರು ಊರಿನ ಎಲ್ಲ ಗ್ರಾಮಸ್ಥರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಮಾಗಡಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಉಮಾದೇವಿ, ಕುದೂರ್ ಪಿಎಸ್ಐ ಕೃಷ್ಣಮೂರ್ತಿ, ಜಾಗೃತಿ ಸಮಿತಿ ಸದಸ್ಯರಾದ ವನಜ, ದಲಿತ ಸೇನೆ ಅಧ್ಯಕ್ಷರಾದ ನಾಗರಾಜು, ಹೋರಾಟಗಾರರಾದ ಸಹದೇವಯ್ಯ, ಗೋವಿಂದರಾಜು, ಶಿವಕುಮಾರ್, ಲಿಂಗಣ್ಣ, ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ಹನುಮಂತರಾಯಪ್ಪ, ಮಾಗಡಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಊರಲ್ಲಿ ಯಾವುದೇ ಕಟ್ಟ ಕಡೆ ವ್ಯಕ್ತಿಗೂ ನಮ್ಮ ಸಂವಿಧಾನದಲ್ಲಿ ಹಕ್ಕಿದೆ. ಜೀವಿಸೋ ಹಕ್ಕು, ಅವರು ಹೋರಾಟ ಹಕ್ಕು ಇದೆ. ಮತ್ತು ಅವರು ಕೇಳ್ಬೋದು, ಕ್ವಶನ್ ಮಾಡೋ ಹಕ್ಕು ಇದೆ. ಸೊ ಅದನ್ನು ಅವರು ಕೇಳಿದ್ದಾರೆ. ನಿಮ್ಮದೊಂದು ಜಾತ್ರೆ ವಿಚಾರ ಮತ್ತು ಹಾಲಿಡೇ ಡೈರಿ ವಿಚಾರ, ಸ್ಕೂಲ್ ವಿಚಾರಗಳು ಸುಮಾರು ಇರ್ಬೋದು. ಒಂದು ಊರು ಅಂದಮೇಲೆ ಅದು ಸಮಾನ ಇದ್ದೇ ಇರೋಲ್ಲ. ಒಂದು ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಇರುತ್ತೆ, ಅವ್ರ ವಿಚಾರವಾಗಿ ಇದು ವಿಚಾರವಾಗಿ ಅಂತ. ಸೊ ಅದನ್ನೆಲ್ಲ ನೀವು ಬದಿಬಿಟ್ಟು, ಅರ್ಥ ಆಯ್ತಲ್ಲ, ಯಾವುದೇನೋ ಮನಸ್ಸಿಗೆ ಹಚ್ಕೊಂಡಿಲ್ದಂಗೆ ಇವಾಗ ಯಾರು ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ಇವಾಗ ಬಂದರೆ ಫಸ್ಟ್ ಆರ್ಡ್ರ್ ಮಾಡಲಿ, ಸೆಕೆಂಡ್ ಆರ್ಡ್ರ್ ಮಾಡಲಿ. ಇವಾಗ ಹೇಳ್ಬಿಟ್ರು, ಗೌಡ್ರೆ ಹೇಳ್ಬಿಟ್ರು, ಸರ್ ಅವರೇ ಫಸ್ಟ್ ಮಾಡಲಿ ಸರ್, ಏನು ಸಮಸ್ಯೆ ಇಲ್ಲ ಅಂತ. ಇದನ್ನೆಲ್ಲ ಮಾಡಿದ ಮೇಲೂ ಮತ್ತೆ ಇದೆಲ್ಲ ಕರೆಸ್ಬಿಟ್ರು, ಅವ್ರು ಬಂದು ಹೇಳಿದ್ರು, ಇವ್ರು ಬಂದು ಹೇಳಿದ್ರು ಅಂತ ಹೇಳೋ ದ್ವೇಷ ಮಾತ್ರ ಹೋಗ್ಬಾರ್ದು. ಅರ್ಥ ಆಯ್ತಲ್ಲ, ನೀವು ಏನೇ ಇದ್ರೂ ನೀವೇ ಕೂತ್ಕೊಂಡು ಮಾತಾಡಿ. ಆಯಿತು, ಏನು ಸಮಸ್ಯೆ ಇದೆಯಾ, ಇದು ಬಗೆಹರಿಸ್ಬೇಕಾಗ ಗೌಡ್ರು ಇರ್ತಾರೆ, ಈಗ ಯಾರೋ ನಿಮ್ಮೂರು ಮುಖಂಡರು ಇರ್ತಾರೆ, ಅವ್ರ ಬಗೆಹರಿಸ್ರ ನೀವು ಜಾತ್ರೆನ ಸುಸೂತ್ರವಾಗಿ ಮಾಡಬೇಕು. ಅರ್ಥ ಆಯ್ತಲ್ಲ. ಇನ್ನೂ ಯಾವ 2026ರಲ್ಲಿ ಇದ್ದೀವಿ, ಅರ್ಥ ಆಯ್ತಲ್ಲ. ಅಂಬೇಡ್ಕರ್ ಸಂವಿಧಾನ ಕೊಟ್ಟು ಸುಮಾರು 78-80 ವರ್ಷಗಳಾಗೋಯ್ತು, ಅರ್ಥ ಆಯ್ತಲ್ಲ. ಇನ್ನೂ ಕಿತ್ತಾಡ್ಕೊಂಡು ನಾವು ಜಾತಿ ವ್ಯವಸ್ಥೆ ಇಲ್ಲ ಹೋಯ್ತು. ಯಾವ ಜಾತಿ ಇವಾಗ ಹೋಗ್ತೀರಪ್ಪ, ಅರ್ಜೆಂಟ್ ಎಮರ್ಜೆನ್ಸಿ ಹೋಗ್ತೀರಾ, ಆಂಬುಲೆನ್ಸ್ ಡ್ರೈವರ್ ಕೇಳ್ತೀರ ನೀವು, ಯಾರಪ್ಪ ಯಾವ ಜಾತಿ ಅಂತ ಕೇಳ್ತೀರಾ? ಅಲ್ಲಿ ಬ್ಲಡ್ ಬೇಕು, 3 ಬಾಟ್ಲ್ ಬ್ಲಡ್ ಬೇಕು, ಕೇಳ್ತೀರಾ ಯಾರಪ್ಪ ಯಾರು ಕೊಟ್ಟಿದ್ದು ಅಂತ? ಆಡ್ಸ್ಕೊಳಲ್ಲ, ಇಮಿಡಿಯೇಟ್ ಬರ್ಕಿರೋ ಸಾಕಂತ. ಇದು ಹಂಗೆ, ಅರ್ಥ ಆಯ್ತಲ್ಲ. ದಯವಿಟ್ಟು ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮದೆಲ್ಲ ನೀವು ಯುವಕರಿದ್ದೀರಾ, ಅವರು ಯುವಕರಿದ್ದಾರೆ. ನಮ್ಮ ತಾತರೆಲ್ಲ ಭಾಳ ಚೆನ್ನಾಗಿರ್ತಾರೆ. ಅವಾಗೆಲ್ಲ ಏನಿರ್ತಲ್ಲ, ಮಾವ, ಅಳಿಯ, ಅಣ್ಣ, ತಮ್ಮ ಅಂದ್ಕೊಂಡು ಒಂದೇ ಸೌದಾರ್ಯದಿಂದ ಇರ್ತಿದ್ರು. ಹಾಂ, ಅಲ್ಲ ಇವಾಗ ಇದೆಯಮ್ಮ, ಎಲ್ಲಿ ಹೋಗಿಲ್ಲ. ಸೂರ್ಯ 12 ಗಂಟೆ ಸೂರ್ಯ 12 ಗಂಟೆ ಚಂದ್ರ ಇವಾಗ ಐತೆ, ಎಲ್ಲ ಐತೆ. ನಾವು ಕೆಟ್ಟಾಗಿದ್ದೀವಿ, ನಾವು ಬದಲಾಗಿದ್ದೀವಿ ಅಷ್ಟೇ. ಏನು ಟೈಮ್ ಬದಲಾಗಿಲ್ಲ, ಭೂಮಿ ಬದಲಾಗಿಲ್ಲ, ಗಾಳಿ ಬದಲಾಗಿಲ್ಲ, ನೀರು ಬದಲಾಗಿಲ್ಲ, ರಕ್ತದ ಕಲರು ಬದಲಾಗಿಲ್ಲ, ಎಲ್ಲರೂ ಕರೆಕ್ಟ್ ಇದೆ. ನಾವು ಬದಲಾಗಿದ್ದೀವಿ. ನಾವು ನಮ್ಮ ಯೋಚನೆಗಳನ್ನು, ನಮ್ಮ ಚಿಂತನೆಗಳನ್ನು ಚೇಂಜ್ ಮಾಡ್ಕೊಬೇಕು. ಅರ್ಥ ಆಯ್ತಲ್ಲ.